ಪ್ರಾಪರ್ಟೀಸ್ ಇನ್ ಮೈಸೂರು, ದಡ್ಗಳ್ಳಿ. ಇಲ್ಲೊಂದು 40x30 ಡೈಮೆನ್ಷನ್ದು ಗ್ರೌಂಡ್ ಫ್ಲೋರ್ ಫುಲ್ ಕಾರ್ ಪಾರ್ಕಿಂಗ್, ಫಸ್ಟ್ ಆ್ಯಂಡ್ ಸೆಕೆಂಡ್ 3 BHK ಡೂಪ್ಲೆಕ್ಸ್ ಹೌಸು. ಕ್ವಾಲಿಟಿ ಮೆಟೀರಿಯಲ್ ಹಾಕಿ ಆರ್ಕಿಟೆಕ್ಚರ್ ಚೆನ್ನಾಗಿ ಮಾಡಿದ್ದಾರೆ ಮತ್ತು ಕ್ವಾಲಿಟಿ ಮೆಟೀರಿಯಲ್ಲು ಚೆನ್ನಾಗಿ ಹಾಕಿದ್ದಾರೆ. ಇನ್ನೊಂದು 4-5 ದಿನದ ಕೆಲಸ ಇದೆ ಫಿನಿಷಿಂಗ್ ಆಗೋಕ್ಕೆ, ಅದಾದಮೇಲೆ ಫುಲ್ಲು ಕಂಪ್ಲೀಟ್ ಆಗಿಬಿಡ್ತದೆ. ಇದರದ್ದು ಬೆಲೆ 2.5 ಕೋಟಿ ಹೇಳ್ತಾ ಇದ್ದಾರೆ. ಒಳ್ಳೆ ಲೊಕಾಲಿಟಿಲಿದೆ, ಫುಲ್ ಡೆವಲಪ್ಡ್ ಆಗಿದೆ ಏರಿಯಾ. ವೆಸ್ಟ್ ರೋಡ್ ನಾರ್ತ್ ಮೇನ್ ಡೋರ್ ಕೊಟ್ಟಿದ್ದಾರೆ. ಫುಲ್ ಟಿಕ್ ಹಾಕಿದ್ದಾರೆ ನೋಡಿ. ಚೌಕಟ್ಟು 9x4. ಇದ್ರದ್ದು ಗೇಜ್ ನೋಡಿ, ಹಲ್ಗೆ ಡೋರ್ ಹಾಕಿದಾರಲ್ಲ ಅದರದ್ದು ಗೇಜ್ 2 ಇಂಚ್ ಹಾಕಿದ್ದಾರೆ ದಪ್ಪ. ಆಮೇಲೆ ಇಂಚಸ್ ಎಲ್ಲ ಬ್ರಾಸ್ತೆ ಕೊಟ್ಟಿದ್ದಾರೆ. ಇಲ್ಲಿ ಎದುರುಗಡೆ ಸ್ವಲ್ಪ ಕೆಲಸ ಪೆಂಡಿಂಗ್ ಇದೆ. ಇಲ್ಲಿ ಫಿಶ್ ಅಕ್ವೇರಿಯಂ ಬರುತ್ತೆ. ಇದರಲ್ಲಿ ಬೋರ್ವೆಲ್ಲು ಹಾಕಿದ್ದಾರೆ. ನಾನು ಬೋರ್ವೆಲ್ ತೋರಿಸಿಲ್ಲ, ಅದಕ್ಕೆ ಈಗ ಹೇಳ್ತಾ ಇದ್ದೀನಿ. ದೊಡ್ಡದಾಗಿದೆ, ಒಂದು 10,000 ಲೀಟ್ರಷ್ಟು ಟ್ಯಾಂಕ್ ಮಾಡಿದ್ದಾರೆ, ಸಮ್ ಟ್ಯಾಂಕ್. ಮಾರ್ಬಲ್ ಫ್ಲೋರಿಂಗ್, ಫಾಲ್ ಸೀಲಿಂಗ್ ಕೆಲಸನೂ ನೀಟಾಗಿ ಮಾಡಿದ್ದಾರೆ. TV ಕ್ಯಾಬಿನೆಟ್, ಎಲ್ಲ ಕಡೆ ಫ್ಯಾನ್ಸಿ ಫಿಟ್ಟಿಂಗ್ಸ್ ಎಲ್ಲ ರೆಡಿ ಇದೆ. ಇವನ್ನು ಕಾಟು ಕೂಡ ಹಾಕಿದ್ದಾರೆ, ಮಂಚ ಹಾಕಿದ್ದಾರೆ ಬೆಡ್ರೂಮ್ಸಲ್ಲಿ, ಬಾಕ್ಸ್ ಟೈಪ್. ಈಗ ಲೀವಿಂಗಿಂದ ಒಳಗಡೆ ಎಂಟ್ರ್ ಆಗ್ತಾಯಿದ್ದೀನಿ. ಲೆಫ್ಟ್ ಸೈಡಲ್ಲಿರೋದು ಪೂಜಾ ರೂಮು. ಮೇಲ್ಗಡೆ ಹೋಗೋಕ್ಕೆ ಮೆಟ್ಲು ಈ ಕಡೆಯಿಂದ ಕೊಟ್ಟಿದ್ದಾರೆ. ಇನ್ನೂ ಎನಾಮಲ್ ಏನೂ ತೆಗ್ದಿಲ್ಲ, ಗಲೀಜಾಗುತ್ತೆ ಧೂಳು ಬಿದ್ದಿ ಅಂತ. ತೆಗೆದ್ಮೇಲೆ ಇನ್ನೂ ಚೆನ್ನಾಗಿ ಕಾಣ್ತಿದೆ. ನಡುವೆ ಪೂಜಾ ರೂಮ್, ಇದು ಭಾಳ ವಿಶಾಲವಾಗಿದೆ. ಇಬ್ಬರು ಬೇಕಾದ್ರೂ ಕೂತ್ಕೋಬೋದು, ಅಷ್ಟೊಂದು ಅಗಲ ಉದ್ದ ಇದೆ. ಕಿಚನ್ ಕಮ್ ಡೈನಿಂಗ್, ಕಿಚನ್ ಆಸ್ ಪರ್ ವಾಸ್ತು ಈಸ್ಟ್ಗೆ ಕೊಟ್ಟಿದ್ದಾರೆ. ಮೇಲೆ ರಾಫ್ಟ್ ಕೂಡ ಮಾಡಿದ್ದಾರೆ. ಫುಲ್ಲಿ ಲೋಡೆಡ್ ಕಿಚನ್. ವಾಶ್ ಬೇಸಿನ್, ಕಾಮನ್ ಬಾತ್ರೂಮ್, ಸ್ಯಾನಿಟರಿ ಫಿಟ್ಟಿಂಗ್ಸ್ ಕಂಪ್ಲೀಟ್ ಜಾಗ್ವಾರಲ್ಲೇ ಹಾಕಿದ್ದಾರೆ.
ಫಸ್ಟ್ ಫ್ಲೋರಲ್ಲಿ ಇದೊಂದು ಬೆಡ್ರೂಮು. ಇನ್ನೂ ಕುಷನ್ ವರ್ಕ್ ಎಲ್ಲ ಬಾಕಿ ಇದೆ, ಅದೆಲ್ಲ ಮಾಡಿದ್ಮೇಲೆ ಇನ್ನೂ ಚೆನ್ನಾಗಿ ಕಾಣ್ತಿದೆ. ನೋಡಿ, ಈ ಥರ ಕನ್ಸ್ಟ್ರಕ್ಷನ್ ಮೈಸೂರು ಸುತ್ತಮುತ್ತ ಮಾಡಿಸ್ಬೇಕಂದ್ರೆ ನಮಗೆ ಸಂಪರ್ಕ ಮಾಡಿ. ನೋಡಿ, ಬಾಲ್ಕನಿನೂ ಇದೆ ಇದಕ್ಕೆ. ಇದು ಬಾಕ್ಸ್ ಟೈಪ್ ಕಾಟ್ ಬಾಲ್ಕನಿ ಇದು. ಈಗ ಸೆಕೆಂಡ್ ಫ್ಲೋರ್ಗೆ ಹೋಗ್ತಾ ಇದ್ದೀನಿ. ನೋಡಿ, ಎರಡು ಕಡೆನೂ 2 ಬೆಡ್ರೂಮ್ ಮಾಡಿದ್ದಾರೆ. ಇದು 2ನೇ ಬೆಡ್ರೂಮ್ ಇದು. ನೋಡಿ, ಇದಕ್ಕೂ ಬಾಕ್ಸ್ ಟೈಪ್ ಕಾಟ್ ಮಾಡಿದ್ದಾರೆ. ಇದು ದಡ್ಗಳ್ಳಿ ಮೈಸೂರು. ₹2,50,00,000 ಇದರದ್ದು ಬೆಲೆ ಹೇಳ್ತಾ ಇದ್ದಾರೆ. ಕೆಳಗಡೆ ಕಾರ್ ಪಾರ್ಕಿಂಗಲ್ಲಿ 5 ಕಾರ್ ನಿಲ್ಲಿಸ್ಕೋಬೋದು. ದೊಡ್ಡದು ಚಿಕ್ಕದು ಎಲ್ಲ ಸೇರಿಸಿ 5 ಕಾರ್ ನಿಲ್ಲಿಸ್ಬೋದು. ಅಟ್ಯಾಚ್ ಬಾತ್ರೂಮ್. ಮೂರನೇ ಬೆಡ್ರೂಮ್ ಇದು. 3ನೇ ಬೆಡ್ರೂಮ್ ಮಾಸ್ಟರ್ ಬೆಡ್ರೂಮ್. ಮೂರು ಬೆಡ್ರೂಮ್ಗೂ 3 ಕಾಟ್ ಹಾಕಿದ್ದಾರೆ. ಬಾಲ್ಕನಿ. ಸಿಟ್ಔಟ್. ಇದಕ್ಕೆ ಲಾಕ್ ಮಾಡಿದ್ದಾರೆ. ಲಾಕ್ ಇರಲಿಲ್ಲ, ಅದಕ್ಕೆ ನಾನು ಕಿಟಕಿಯಿಂದ ತೋರಿಸ್ತಾ ಇದ್ದೆ. ಇದು ಈ ವಾರ್ಡ್ರೋಬ್ ಎಲ್ಲ ಕಂಪ್ನಿಯಿಂದನೇ ಮಾಡಿಸಿರೋದು. ಇದಕ್ಕೆ 10 ವರ್ಷ ವಾರಂಟಿನೂ ಇರ್ತಿದೆ. ಲೆಫ್ಟ್ ಸೈಡಲ್ಲಿರೋದು ಅಟ್ಯಾಚ್ ಬಾತ್ರೂಮ್ ಮತ್ತು ಡ್ರೆಸ್ಸಿಂಗ್ ರೂಮ್. ಇನ್ನೂ ಮಿರರ್ ಕೂರಿಸಿಲ್ಲ. ಅಟ್ಯಾಚ್ ಬಾತ್ರೂಮ್.
ಫುಲ್ ಟೀಕ್ ವುಡ್ ಎಲ್ಲ ಕಡೆನೂ ಫಸ್ಟ್ ಟೀಕ್ ಹಾಕಿರೋದು. ಅಟ್ಯಾಚ್ ಬಾತ್ರೂಮ್. ಟೆರೆಸ್ ಮೇಲೆ ಹೋಗ್ತಾ ಇದ್ದೀನಿ ಈಗ. ಟೆರೆಸ್ ಮೇಲೂ ಪಾರ್ಟಿ ಮಾಡೋಕ್ಕೆಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಮೇಲ್ಗಡೆ ಗ್ಲಾಸ್ ಹಾಕಿದ್ದಾರೆ. ಬೆಳಕು ಫುಲ್ ಡೇ ಹಂಗೆ ಇರ್ತಿದೆ. 2000 ಲೀಟ್ರ್ ಓವರ್ ಹೆಡ್ ಟ್ಯಾಂಕ್ ಇಟ್ಕೊಳ್ಳೋಕ್ಕೆ ಕೆಪಾಸಿಟಿ ಕೊಟ್ಟಿದ್ದಾರೆ. ಇನ್ನೂ ವಾಶ್ ಮಾಡಿಲ್ಲ, ಇದು ಆಸಿಡ್ ವಾಶ್ ಆಗಿಲ್ಲ. ಆದರೆ ಕಂಪ್ಲೀಟ್ ಆದರೆ ಚೆನ್ನಾಗಿ ಕಾಣ್ತಿದೆ. ನೋಡಿ, ಮೇಲೆ ಟಾಪ್ ಈ ಥರ ಹಾಕಿದ್ದಾರೆ. ಕೆಳಗಡೆ ಚೇರ್ಸ್ ಎಲ್ಲ ಬರುತ್ತೆ ಅಂತ ಹೇಳ್ತಾಯಿದ್ರು.